ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತರೆ, ವೆಲ್ಕಮ್ ಟು ಅನ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಬಿಂದಾಸ್ ಆಗಿದ್ದೀರಾ ಅಂತ ತಿಳ್ಕೊಳ್ತಾ ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನಿಂದ 73 ಕಿಲೋಮೀಟರ್ ಇರುವಂತಹ ಒಂದು ಸುಂದರವಾದ ಬೆಟ್ಟಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ತಮಿಳಿನಲ್ಲಿ ನೋಡೇ ಇರ್ತೀರ, ದೇವರಾಯನ ದುರ್ಗ ಬೆಟ್ಟಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ದೇವಸ್ಥಾನ ಅಥವಾ ಈ ಬೆಟ್ಟದ ವಿಶೇಷಗಳನ್ನ ನೋಡ್ತಾ ಹೋಗೋಣ. ಸಿಕ್ಕಾಪಟ್ಟೆ ಸುಂದರವಾದ ಬೆಟ್ಟ ಮತ್ತು ಒಂದು ಪವಿತ್ರವಾದ ಧಾರ್ಮಿಕ ಸ್ಥಳ ಅಂದ್ರೂ ತಪ್ಪಾಗಲಾರಲ್ಲ. ಸ್ನೇಹಿತರೆ, ಈ ದೇವಸ್ಥಾನ ಅಥವಾ ಈ ಪ್ರದೇಶದಲ್ಲಿ 2 ದೇವಸ್ಥಾನಗಳಿವೆ. ಒಂದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ, ಇನ್ನೊಂದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಸ್ನೇಹಿತರೆ, ಈ ದೇವಸ್ಥಾನ ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರುವಂಥದ್ದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನವನ್ನು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇದ್ರ ವ್ಯೂ ತಿಳ್ಕೊಳ್ಳಿ. ಹಂಗೆ ಈ ಬೆಟ್ಟದ ವಿಶೇಷ ಏನು ಅಂತ ಅಂದರೆ, ನೀವು ಬೆಟ್ಟದ ಮೇಲಿಂದ ಅಂದರೆ ಟಾಪ್ ಆ್ಯಂಗಲ್ ವ್ಯೂವಿಂದ ನೋಡಿದ್ರೆ ಅಥವಾ ಡ್ರೋನಿಂದ ನೋಡಿದ್ರೆ ಬೆಟ್ಟವು ಹಲವು ಆಕಾರಗಳಲ್ಲಿ, ಹಲವು ಆಯಾಮದಲ್ಲಿ ನಿಮಗೆ ಹಲವು ಆಕಾರದಲ್ಲಿ ಕಾಣಿಸಿಗುತ್ತೆ. ಒಂದ್ಸಲಿ ಆನೆ ಥರ, ಒಂದ್ಸಲಿ ಆಮೆ ಥರ, ಇನ್ನೊಂದ್ಸಲಿ ಗರ್ಜಿಸುವಂಥ ಸಿಂಹದ ರೀತಿಯಲ್ಲಿ ಈ ಬೆಟ್ಟ ಮೇಲ್ಗಡೆಯಿಂದ ಡ್ರೋನ್ ಆ್ಯಂಗಲಿಂದ ನೋಡಿದ್ರೆ ಸಿಗುತ್ತಂತೆ. ನನಗೂ ಗೊತ್ತಿಲ್ಲ ಸ್ನೇಹಿತರೆ, ಇದು ಬುಕ್ಕಲ್ಲಿ ಬರೆದಿರುವಂಥ ವಿಚಾರ, ಅದಕ್ಕೆ ಹೇಳಿದೆ. ಸ್ನೇಹಿತರೆ, ಈ ದೇವಸ್ಥಾನ ತುಂಬ ಹಳೆಯ ರಾಜರ ಕಾಲದ ದೇವಸ್ಥಾನದ ರೀತಿಯೇ ಭಾಸವಾಗುತ್ತೆ. ಆದರೆ ಇತ್ತೀಚೆಗೆ ಈ ದೇವಸ್ಥಾನವನ್ನು ನವೀಕರಣಿಸಿದರೆ ಗ್ರಾನೈಟ್ ಮಾರ್ಬಲ್ ಎಲ್ಲ ಹಾಕಿ ಮೆಟ್ಟಿಲಿನ ವ್ಯವಸ್ಥೆ ಕಾಣಿಸುತ್ತೆ. ಸ್ನೇಹಿತರೆ, ತುಮಕೂರಿನಿಂದ ಸಮೀಪದಲ್ಲಿರುವಂತಹ ಮಧುಗಿರಿ ಹಿಲ್ಸ್ ಅಂದರೆ ಪಿಕಾಕ್ ಈಲ್ ಅನ್ನೋ ಒಂದು ಬೆಟ್ಟ ಏನಿದೆ, ಆ ಬೆಟ್ಟ ಇಲ್ಲಿಂದ ಕಾಣಿಸಿಗುತ್ತೆ. ಸ್ನೇಹಿತರೆ, ಇನ್ನೂ ವಿಶೇಷ ಏನು ಅಂದರೆ, ನಿಮಗೆ ಹೊಟ್ಟೆ ಹಸಿವಿಗೆ ತಿನ್ನಲಿಕ್ಕೆ ಪಾನಿಪುರಿ ಅದು ಇದು ಚುರುಮುರಿ ಎಲ್ಲ ಆನ್ ದ ವೇಲ್ ಸಿಗುತ್ತೆ. ಸ್ನೇಹಿತರೆ, ಸರಿಸುಮಾರು 300ರಿಂದ 320 ಮೆಟ್ಲುಗಳನ್ನ ಹತ್ಕೊಳ್ತಾ ನಿಧಾನವಾಗಿ ಮೇಲೆ ಹೋದರೆ ಸ್ನೇಹಿತರೆ ನಿಮಗೆ ದೇವಸ್ಥಾನ ಸಮೀಪವಾಗುತ್ತೆ. ಸ್ನೇಹಿತರೆ, ಸುಂದರವಾದ ದೇವಸ್ಥಾನ ಅಂದರೆ ಯಾವುದೇ ಥರದ ಕೂಗಾಟ, ಕಿರ್ಚಾಟ, ರಂಪಾಟ ಯಾವುದೂ ಇಲ್ಲಿ ಕೇಳಿಸೋಲ್ಲ. ಸ್ನೇಹಿತರೆ, ಕೇಳಿಸಲ್ಲ ಅಂದರೆ ಯಾರೂ ಮಾಡಲ್ಲ. ಭಕ್ತಾದಿಗಳು ಬಂದರು ತುಂಬ ಶಾಂತವಾಗಿ ಬಂದು ಶಾಂತವಾಗಿ ಹೋಗ್ತಾರೆ. ಇಲ್ಲೆಲ್ಲ ತುಂಬ ಎಚ್ಚರಿಕೆಯಾದಂಥ ಬೋರ್ಡ್ಗಳಿವೆ. ದಯವಿಟ್ಟು ನಿಶಬ್ದತೆಯನ್ನು ಕಾಪಾಡಿ, ಪ್ಲಾಸ್ಟಿಕ್ ಬಳಸಬೇಡಿ, ಈ ರೀತಿಯ ಬೋರ್ಡ್ಗಳೆಲ್ಲ ನಿಮಗೆ ಕಾಣಸಿಗುತ್ತೆ. ಸ್ನೇಹಿತರೆ, ನೀವು ಬರೋರು ಯಾರು ಇದ್ದರೆ ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತವಾಗೇ ಬನ್ನಿ. ಹಣ್ಣು ಕಾಯಿ ಎಲ್ಲವನ್ನು ಬುಟ್ಟಿಲಿ ಹಾಕೊಂಡು ಬಂದು ಆ ಬುಟ್ಟಿಯನ್ನು ಮತ್ತೆ ತಗೊಂಡೋಗಿ. ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ಲ, ಈ ಬೆಟ್ಟ ಅಂತೂ ನಾನು ನೋಡಿದಾಗ ಎಷ್ಟು ಅದ್ಭುತವಾಗಿದೆಯಲ್ಲಪ್ಪ ಅನಿಸ್ತು. ಸ್ನೇಹಿತರೆ, ಎಲ್ಲವನ್ನು ಕಲ್ಲಿನಿಂದನೇ ಮಾಡಿದ್ದಾರೆ. ಯಾರೋ ರಾಜ ಮಹಾರಾಜರು ಮಾಡಿರ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನೆಲ್ಲ ಗಮನಿಸ್ತಾ ನೋಡ್ತಾ. ಸ್ನೇಹಿತರೆ, ಹಾಗೆ ಅಲ್ಲೊಂದು ಮರ ಇದೆಯಲ್ಲ, ಅದು ಗಮನಿಸಿ. ಸ್ನೇಹಿತರೆ, ಬೆಟ್ಟ ಹತ್ಕೊಳ್ತಾ ನನಗೊಂದು ಥಾಟ್ ಬಂತು. ಆ ಮರ ಎಷ್ಟು ಬಲಿಷ್ಠವಾಗಿ ಬೆಳೆದಿದೆ ನೋಡಿ, ಆ ಬಂಡೆಯ ಒಳಗಿಂದ ಮೊಳಕೆ ಹೊಡೆದು. ಎಷ್ಟೊಂದು ಸಲ ನಾವು ಇದೇ ರೀತಿಯಲ್ಲಿ ಕಷ್ಟದಲ್ಲೇ ಮೇಲೆ ಬಂದರೆ ಇಷ್ಟೇ ಏನದು ಯಾವಾಗಲೂ ಕಷ್ಟದಿಂದ ಮೇಲೆ ಬಂದವ್ರಿಗೆ ಆ ಕಷ್ಟ ಗೊತ್ತಿರುತ್ತೆ ಸ್ನೇಹಿತರೆ. ಅದಕ್ಕೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇಚ್ಛಾಶಕ್ತಿ ಇರಬೇಕು, ಆ ಮರದ ರೀತಿಯಲ್ಲಿರಬೇಕು. ನಾವು ಎಲ್ಲಾದರೂ ಬೀಳಲಿ ಅದನ್ನು ಸೀಳ್ಕೊಂಡು, ಎಂಥ ಕಷ್ಟದಲ್ಲೇ ಬೀಳಲಿ ಅದನ್ನು ಸೀಳ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋ ಹಠಾಚಲ ಇರಬೇಕು. ಸ್ನೇಹಿತರೆ, ಗಣಪತಿಯ ವಿಗ್ರಹನ ಕೆತ್ತಿದ್ದಾರೆ, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಗಿದ್ವಿ ನಾವು. ಲೆಫ್ಟಿಗೆ ನೋಡಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೆತ್ತಿದ್ದಾರೆ ಬಂಡೆಯ ಮೇಲೇ. ನಾವು ಇದೇ ಥರ ಮುಂದೆ ಹೋಗ್ತಾ ಸಿಕ್ಕಾಪಟ್ಟೆ ಗ್ರೀನರಿ ನೋಡ್ಬೋದು. ನೀವು ಆಕಾಶವನ್ನು ನೋಡಿ ಸ್ನೇಹಿತರೆ, ಇನ್ನೇನೋ ಆಕಾಶದ ಹತ್ತಿರಕ್ಕೆ ಹೋಗ್ತಿದ್ದೀವೇನೋ ಅನ್ನೋ ರೀತಿಯ ಭಾಸವಾಗುತ್ತೆ ನಮಗೆ. ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ನಾವು ದೇವಸ್ಥಾನದ ಹತ್ರಕ್ಕೆ ಹೋಗೋಕ್ಕೆ ಮುಂಚೆನೇ ಹೆಚ್ಚು ಕಮ್ಮಿ 1 ಅವರ್ 2 ಅವರ್ ನಿಮಗೆ ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಟೈಮ್ನ. ಸಿಕ್ಕಾಪಟ್ಟೆ ಸಖತ್ತಾಗಿರೋಂಥ ವ್ಯೂ ನಮಗೆ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗುತ್ತೆ. ಏನಪ್ಪ ಅಂದರೆ, ನೀವು ಯಾರಾದರೂ ಬೆಂಗಳೂರಿಂದ 1 ಡೇ ಟ್ರಿಪ್ ಮಾಡಬೇಕು ಅಥವಾ 1 ಡೇ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂದರೆ ಈ ದೇವಸ್ಥಾನ ಸ್ನೇಹಿತರೆ ಸಿಕ್ಕಾಪಟ್ಟೆ ಬೆಸ್ಟ್ ಅನಿಸುತ್ತೆ. ಆರಾಮಾಗಿ ಬೈಕಲ್ಲಿ ಬಂದರೆ, ರೋಡ್ ಮಾತ್ರ ಜಿನಿಯನ್ ರೋಡ್ ಇದೆ ಸ್ನೇಹಿತರೆ. ಬೆಂಗಳೂರಿಂದ ಒಂದೇ ರೋಡ್ ಸೀದಾ ಬಂದುಬಿಡ್ಬೋದು. ನಿಮಗೆ ಗೂಗಲ್ ಮ್ಯಾಪ್ ಹಾಕಿದ್ರೆ ದೇವರಾಯನ ದುರ್ಗ ಬೆಟ್ಟ ಅಂತ ಹಾಕಿದ್ರೆ ಸಿಕ್ಕಾಪಟ್ಟೆ ಗೂಗಲ್ ಮ್ಯಾಪ್ಸೆಲ್ಲ ನಿಮ್ಗೆ ಈಸಿಯಾದ ಲೊಕೇಶನ್ ಸಿಗುತ್ತೆ. ಸ್ನೇಹಿತರೆ, ಅಕಸ್ಮಾತ್ ನೀವು ಅದಾಗಲಿಲ್ಲ ಅಂದರೆ ಬೇರೆ ಹಾಕ್ತೀನಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಮಕೂರು ಅಂತ ಹಾಕಿದ್ರೂ ಇಲ್ಲಿಗೆ ನೀವು ಆರಾಮಾಗಿ ಬರ್ಬೋದು. ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ಲ ಈ ಏನದು ಬೆಟ್ಟ ಅಥವಾ ಈ ಚಾವಣಿ, ಇಲ್ಲಿಂದ ಒಳಗಡೆ ಹೋಗ್ತಾ ಹೋದರೆ ಇನ್ನು ದೇವಸ್ಥಾನ ಸಮೀಪವಾಗುತ್ತೆ. ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಮುಂಚೆ ಇಲ್ಲೇ ಸ್ಲಿಪ್ಪರು ಶೂನೆಲ್ಲ ಬಿಟ್ಟು ಹೋಗಬೇಕು ಸ್ನೇಹಿತರೆ. ಇನ್ನು ಕೆಲವರು ಕೆಳಗಡೆ ಬಿಟ್ಬಿಟ್ಟಿರ್ತಾರೆ, ಇನ್ನು ಕೆಲವರು ಅರ್ಧ ಬೆಟ್ಟ ಹತ್ತಾದಮೇಲೆ ಬಿಡ್ತಾರೆ. ಸ್ನೇಹಿತರೆ, ನೀವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ದೇವಸ್ಥಾನ 6 ಗಂಟೆಗೆ ಬಾಗಿಲಾಗ್ಬಿಡುತ್ತೆ. 6 ಗಂಟೆ ಒಳಗಡೆ ನೀವು ಸಂಜೆ 6 ಗಂಟೆ ಒಳಗಡೆ ನೀವು ದೇವಸ್ಥಾನದ ಒಳಗಡೆ ಬರಬೇಕು. ನಾವು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಪ್ರವೇಶ ನೀಡಿದು. ಸ್ನೇಹಿತರೆ, ಎಷ್ಟು ವಯಸ್ಸಾದ ಮುದುಕಿರು ಅಜ್ಜಿದಿರು ಎಲ್ಲ ಬಂದಿದ್ರು ಅಂದರೆ ನಮಗೆ
ನಮಗೆ ಅಷ್ಟು ದೂರದಿಂದ ಬೆಟ್ಟ ಹತ್ಕೊಂಡ್ಬಂದಿದ್ದಂಥ ದಣಿವೆ ಆರೋಯಿತು. ಅಷ್ಟು ಸುಂದರವಾಗಿತ್ತು ಬೆಟ್ಟ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನು ಅಂದರೆ ಅಲ್ಲಿ ಇರುವಂಥ ಕೋತಿಗಳು, ಆಂಜನೇಯ ಸ್ವರೂಪಿಯಾದಂಥ ಕೋತಿಗಳು ನಮ್ಮನ್ನ ನೋಡ್ತಾ ಇದ್ದಂಥ ರೀತಿ, ಆಶೀರ್ವಾದ ಮಾಡ್ತಾ ಇದ್ದಂಥ ರೀತಿ ಎಲ್ಲವೂ ಖುಷಿ ಆಯಿತು. ಸ್ನೇಹಿತರೆ, ಇನ್ನು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿನ ಕೆತ್ತನೆ ಮತ್ತು ಅಲ್ಲಿನ ಕಲ್ಲಿನ ಅದು ಒಂಥರ ಪರಿಮಳ ಬರುತ್ತಲ್ಲ ಸ್ನೇಹಿತರೆ, ಕರ್ಪೂರ, ಗಂಧದ ಕಡ್ಡಿ, ಹೂವು ಎಲ್ಲ ಮಿಕ್ಸ್ ಆದಾಗ ಆ ಪರಿಮಳ ನಮ್ಮನ್ನ ಸ್ವಾಗತ ಮಾಡೋ ರೀತಿ ಇತ್ತು. ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಸ್ನೇಹಿತರೆ, ಇನ್ನು ದೇವರ ದರ್ಶನ ಮಾಡಿಸ್ತೀನಿ, ಕೈ ಮುಕ್ಕೊಳ್ಳಿ. ಎಲ್ಲರೂ ಆದಷ್ಟು ಬೇಗ ಯಾರೆಲ್ಲ ಬೆಂಗಳೂರಿಗೆ ಸಮೀಪದಲ್ಲಿದ್ದೀರೋ ಅಥವಾ ತುಮಕೂರಲ್ಲಿದ್ದೀರೋ, ಯಾರೆಲ್ಲ ಯೋಗಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ ಬೇಕು ಅಂದ್ಕೊಂಡಿದ್ದೀರೋ ಹೋಗಿ ದರ್ಶನ ಪಡೆದು ಪುನೀತರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತು ಸ್ನೇಹಿತರೆ, ಎಲ್ಲರೂ ದರ್ಶನ ಪಡೆದು ಪುನೀತರಾಗಿ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ಬರುವಾಗ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನು ಕರ್ಕೊಬನ್ನಿ. ಎಲ್ಲರೂ ಆರಾಮಾಗಿ ಬಂದು ಹೋಗುವಂಥ ಜಾಗ. ಸ್ನೇಹಿತರೆ, ವಿಗ್ರಹ ನೋಡಿ, ಇನ್ನು ದೀಪದ ಅಲಂಕಾರದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ಲೇಸ್ ಜೊತೆಗೆ ಬರ್ತೀನಿ. ಬಾಯ್.